ಇನ್ನು ನಮ್ಮ ಮೆಟ್ರೋಗೆ ರೇಟ್ ಹೈಕ್ ಏಟು ಬೀಳ್ತಾ ಇದೆ. ನಮ್ಮ ಮೆಟ್ರೋಗೆ ರೇಟ್ ಹೈಕ್ ಏಟು ಬೀಳ್ತಾ ಇರುವಂಥದ್ದು. ನಮ್ಮ ಮೆಟ್ರೋ ರೈಲ್ಗೆ ದಿಢೀರ್ ಅಂತ ಪ್ರಯಾಣಿಕರ ಸಂಖ್ಯೆ ಕೂಡ ಕುಸಿತಾ ಇದೆ. ದುಬಾರಿ ದರ ಏರಿಕೆಗೆ ಮೆಟ್ರೋ ಪ್ರಯಾಣಿಕರ ತೀವ್ರ ಆಕ್ರೋಶ. ಮೆಟ್ರೋ ಪ್ರಯಾಣಿಕರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡಬಲ್ ಟಿಕೆಟ್ ರೇಟ್ ಪಾವತಿಸಲು ಆಗದೆ ಬಸ್ ಆಟೋಗೆ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ಮೆಟ್ರೋ ರೈಲಲ್ಲಿ ಬೋಗಿಗಳಲ್ಲಿ ಎಂದಿನಂತೆ ಜನ ಕೂಡ ಕಾಣಿಸ್ಕೋತಾ ಇಲ್ಲ. BMRCL ಅಧಿಕಾರಿಗಳೇ ಹೀಗೆ ಆದರೆ ನಿಲ್ದಾಣ ಖಾಲಿ ಹೊಡಿತವೆ. ಮೆಟ್ರೋ ಸಿಬ್ಬಂದಿ ರೈಲುಗಳು ನೊಣ ಹೊಡಿಬೇಕಾಗುತ್ತೆ ಹುಷಾರ್ ಅಂತ ಹೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡಬಲ್ ರೇಟ್ ಏರಿಕೆ ಆಕ್ರೋಶಗೊಂಡಿದ್ದಾರೆ. ಏರಿಕೆಗೆ ಜನರು ರೇಟ್ ಇಳಿಸೋವರೆಗೂ ಕೂಡ ನಮ್ಮ ಮೆಟ್ರೋ ರೈಲಿಗೆ ಬರೋಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕೆಲವರು ಮೆಟ್ರೋ ರೈಲುಗಳಿಂದಲೇ ದೂರ ಇದ್ದಾರಂತೆ, ಅಂದರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇರುವಂಥದ್ದು. ಈಗ ಡಬಲ್ ರೇಟ್ ಕೊಟ್ಟು ಹೋಗೋದ್ರ ಬದಲು ಅದೇ ರೀತಿಯಾಗಿ ಆಟೋ ಬಸ್ಸಲ್ಲೇ ಹೋಗ್ಬೋದಲ್ವಪ್ಪ. ಈ ನಿರ್ಧಾರಕ್ಕೆ ಜನರು ಕೂಡ ಬಂದಿದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು. ಮೆಟ್ರೋ ಪ್ರಯಾಣ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಮೊದಲಿನಂತೆ ಜನಸಂದಣಿ ಇಲ್ಲದೆ ಕೆಲ ಮೆಟ್ರೋ ಸ್ಟೇಷನ್ಗಳು ಖಾಲಿ ಹೊಡಿತಾ ಇದೆ. ಸದಾ ಕೂಡ ತುಂಬಿ ತುಳುಕ್ತಾ ಇತ್ತು ಮೆಟ್ರೋ ಸ್ಟೇಷನ್ಗಳು ಈ ವೀಕ್ ಡೇಸಲ್ಲಿ. ಬಟ್ ಇವತ್ತು ರಶ್ಯೇ ಇಲ್ಲ. ರಶ್ ಅಂದರೆ ರಶ್ಯೇ ಇಲ್ಲ. ಸಾಮಾನ್ಯವಾಗಿ ರಶ್ ಇರುತ್ತೆ, ಬಟ್ ಈಗ ರಶ್ ಇಲ್ಲ. ಮೆಟ್ರೋ ಪ್ರಯಾಣಿಕರನ್ನೇ ಅವಲಂಬಿಸಿದಂಥ ಆಟೋಗಳಿಗೂ ಕೂಡ ಬಿಸ್ನೆಸ್ ಇಲ್ವಂತೆ. ಈಗಲಾದರೂ ಮೆಟ್ರೋ ದರ ಇಳಿಸಿ ಬೆಂಗಳೂರು ಜನರನ್ನ ಉಳಿಸಿ ಎನ್ನುವ ಕ್ಯಾಂಪೇನ್ ಕೂಡ ಶುರು ಮಾಡಿರುವಂಥದ್ದು. ತುಂಬಾನೇ ತೊಂದರೆ ಅನಿಸ್ತಾ ಇದೆ ನನಗೆ. ಅವರು 70% 50% ಅಂತ ಜಾಸ್ತಿ ಮಾಡಿದ್ದಾರೆ. ಮುಂಚೆ 70 ರೂಪಾಯಿ 45-46 ರೂಪಾಯಿ ಇದ್ದಿದ್ದು ಇವಾಗ 70 ರೂಪಾಯಿ. ನಾವು ಒಂದ್ಸಲಿ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಒಂದೊಂದು ದಿವಸಕ್ಕೂ ಒಬ್ಬೊಬ್ಬರಿಗೆ ಹೋಗಿ ಬರ್ತಾನೆ 150 ರೂಪಾಯಿ ಆಗುತ್ತೆ. ಅದು ತುಂಬಾ ಹೊರೆ ಅನ್ಸುತ್ತೆ. ನಮ್ಮ ದುಡ್ಡಿಂದ ಕಟ್ಟಿರೋದು. ನೀವು ಪೆಟ್ರೋಲ್ ತೆಗೆದು ನೋಡಿ ಸರ್, ಪೆಟ್ರೋಲ್ ಸ್ಟೇಟ್ ಗೌರ್ಮೆಂಟ್ ಪೆಟ್ರೋಲ್ ಚಾರ್ಜ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಕೂಡ ಸೆಸ್ ಕಟ್ಟಿದೀವಿ. ಮೆಟ್ರೋ ಸೆಸ್ ಅಂತ ಜನಗಳು ಎಲ್ಲದೂ ಟ್ಯಾಕ್ಸ್ ಕಟ್ಬಿಟ್ಟು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಇವ್ರು ಮೆಟ್ರೋ ಕಟ್ಟಿರೋದು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಟ್ಯಾಕ್ಸ್ ಹೋಗಿದೆ, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಹೋಗಿದೆ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಬಿಟ್ಟು ಇವತ್ತು ನಮ್ಮ ಮೇಲೆ ಎಕ್ಸ್ಟ್ರಾ ತೆರಿಗೆ ಹಾಕ್ತಾರೆ. ಏನೋ 40 ರೂಪಾಯಿ ಜಾಗದಲ್ಲಿ 60-70 ರೂಪಾಯಿ ಆಗಿದೆ. ಈಗ ಮಕ್ಳು ಸ್ಕೂಲ್ ಮಕ್ಳಿಗಾಗ್ಲಿ ಕಾಲೇಜ್ ಮಕ್ಳಿಗಾಗ್ಲಿ ಓಡಾಡೋದು ತುಂಬಾ ತೊಂದರೆ ಆಗ್ತಾ ಇದೆ. ಒಂದೊಂದು ನಾವು ಮೆಟ್ರೋ ಎದುರುಗಡೆ ನಾವು ಆಟೋ ಬಾಡಿಗೆ ಹೊಡಿತೀವಿ. ಮೆಟ್ರೋದಲ್ಲಿ ಬರೋ ಜನಸಂಖ್ಯೆ ತುಂಬಾ ಕಮ್ಮಿ ಆಗಿದೆ. ಜನಗಳು ಜಾಸ್ತಿ ಬರ್ತಾ ಇಲ್ಲ. ನಮ್ಮ ಆಟೋ ಬಿಸ್ನೆಸ್ಸು ಏನು ಇಲ್ಲ. ಇದರಿಂದ ಪರದಾಡಂಗೆ ಆಗಿದೆ ಸರ್ ನಮ್ಮ ಪರಿಸ್ಥಿತಿಗಳು. ಈ ತರ ಇರೋದ್ರಲ್ಲೂ ಬಸ್ ರೇಟು ಜಾಸ್ತಿ ಆಗಿದೆ. ಬಸ್ ಫ್ರೀ